ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲೈಫ್ ವಿತ್ ಆರ್ಶಿ. ಇವತ್ತು ಸ್ವಲ್ಪ ಕಿಚನೆಲ್ಲ ಸ್ವಲ್ಪ ಡೀಪ್ ಕ್ಲೀನ್ ಮಾಡುವಂತೇಳಿ ಎಲ್ಲ ಹೊರಗಡೆ ಇಟ್ಟಿದ್ದೆ. ಎಲ್ಲ ಸಾಮಾನೆಲ್ಲ ಒಳಗಡೆ ಇರೋದಲ್ಲ. ಇವಾಗ ಅದನ್ನೆಲ್ಲ ಒಂದು ಸ್ಪ್ರೇ ತಂದಿದ್ರು, ಅದನ್ನು ಹಾಕಿ ತೊಳಿತಾ ಇದ್ದೇನೆ. ಅದರಲ್ಲಿ ತುಂಬ ಕ್ಲೀನ್ ಆಗ್ತದೆ, ಎಣ್ಣೆ ಪಸೆ ಎಲ್ಲ ಇರ್ತದಲ್ಲ ಅದೆಲ್ಲ ಹೋಗ್ತದೆ. ಅದಕ್ಕೆ ಅದನ್ನು ಹಾಕಿ ನಾನು ತೊಳಿತಾ ಇದ್ದೆ, ಎಲ್ಲ ಕ್ಲೀನ್ ಮಾಡ್ತಿದ್ದೆ. ಇನ್ನು ಬೇರೆ ಹಬ್ಬ ಎಲ್ಲ ಬಂತಲ್ಲ, ಕಿಚನ್ ಎಲ್ಲ ಜಾಸ್ತಿ ಮೆಸ್ಸಿಯಾಗಿರೋದು. ಮತ್ತು ಬೆಡ್ರೂಮು ಹಾಲಲ್ಲಿ ನಾನು ಕ್ಲೀನ್ ಮಾಡಿದ್ದೇನೆ, ಅದು ಬೇಗ ಬೇಗ ಆಗ್ತದೆ. ಅಲ್ಲಿ ಏನು ಜಾಸ್ತಿ ಇದು ಆಗೋದಿಲ್ಲ. ಕಿಚನಲ್ಲಾದರೆ ಎಣ್ಣೆ ಪಸೆ ಎಲ್ಲ ಅದು ಹೋಗ್ಲಿಕ್ಕೆ ಜಾಗ ಇಲ್ಲ ಅಲ್ಲಿ, ಅದರ ಗಾಳಿಯಲ್ಲಿ ಅಲ್ಲಲ್ಲಿ ಅಂಟು ಇರುತ್ತೆ. ಅದಕ್ಕೆಲ್ಲ ನಾನು ಕ್ಲೀನ್ ಮಾಡ್ತಾ ಇದ್ದೇನೆ. ಇನ್ನು ಹಬ್ಬ ಬರುವಾಗೆಲ್ಲ ಆಗೋದಿಲ್ಲ, ಅದಕ್ಕೆ ಇವತ್ತೇ ಕ್ಲೀನ್ ಮಾಡಿಟ್ರೆ ಆವಾಗ ಮತ್ತೆ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡಿದರೆ ಆಗ್ತದೆ. ಇವಾಗ ಫುಲ್ ಡೀಪ್ ಕ್ಲೀನ್ ಮಾಡಬೇಕಾಗ್ತದೆ. ಅದಕ್ಕೆ ಫಸ್ಟಿಗೆ ಎಲ್ಲ ಸಾಮಾನೆಲ್ಲ ತೆಗೆದು ಹೊರಗಡೆ ಇಟ್ಟಿದ್ದೇನೆ. ಇವಾಗ ಅದಕ್ಕೆ ಒಂದು ಸಲ ಎಲ್ಲ ಗುಡಿಸಿ ಎಲ್ಲ ಆದಮೇಲೆ ಸೋಪದ್ದು ನೀರೆಲ್ಲ ಹಾಕಿ ತೊಳೆದು, ಆಮೇಲೆ ಆ ಸ್ಪ್ರೇ ಅದೆಲ್ಲ ಹಾಕಿ ತೊಳೆದು ನೆಕ್ಸ್ಟ್ ನೀರಲ್ಲಿ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದೇನೆ. ತುಂಬ ಇತ್ತು ಇದು ಏನು ಹುಡಿ ಎಲ್ಲ, ಅದು ಗಾಳಿ ಪಕ್ಕದಲ್ಲಿ ನಮ್ಮದು ಮಣ್ಣಿಂದು ರೋಡ್ ಇದೆ. ಅಲ್ಲಿಂದೆಲ್ಲ ಗಾಳಿಗೆ ಧೂಳೆಲ್ಲ ಒಳಗಡೆ ಆಗ್ತದೆ. ಎಷ್ಟು ಗುಡಿಸಿದ್ರು ಒರೆಸಿದ್ರು ಧೂಳು ಆಗ್ತದೆ. ಇವಾಗೆಲ್ಲ ಕ್ಲೀನೆಲ್ಲ ಮಾಡಿ ಆಯಿತು. ಅದೆಲ್ಲ ಡ್ರೈ ಆದಮೇಲೆ ಎಲ್ಲ ತಂದು ಇಡ್ತಾ ಇದ್ದೇನೆ ಸಾಮಾನೆಲ್ಲ. ಮೇಲ್ಗಡೆ ಎಲ್ಲ ಚಿಕ್ಕ ಚಿಕ್ಕ ಬಾಕ್ಸ್ ಎಲ್ಲ ಮೇಲ್ಗಡೆ ಇಡ್ತಾ ಇದ್ದೇನೆ, ಈ ಹುಡಿಯಲ್ಲಿ ಇರ್ತದಲ್ಲ ಅದೆಲ್ಲ. ಆಮೇಲೆ ಕೆಳಗಡೆ ಎಲ್ಲ ದೊಡ್ಡ ದೊಡ್ಡ ಬಾಕ್ಸ್ ಇಡ್ತಾ ಇದ್ದೇನೆ. ನಿಜವಾಗಿ ಇಲ್ಲಿ ಎಲ್ಲ ಇದೆಲ್ಲ ಇಡಲಿಕ್ಕೆ ಏನು ಪಾತ್ರೆ ಸಾಮಾನೆಲ್ಲ ಇಡಲಿಕ್ಕೆ ನನಗೆ ಇದು ಪಾತ್ರೆ ಎಲ್ಲ ಇಲ್ಲಿಟ್ಟರೆ ನನಗೆ ಇದು ಜಾಗ ಸಾಕಾಗೋದಿಲ್ಲ. ಅದಕ್ಕೆ ನಾನು ಇಲ್ಲೆಲ್ಲ ಐಟಮ್ ಇಡೋದು, ಇಲ್ಲೆಲ್ಲ ಪಾತ್ರೆ ಎಲ್ಲ ಇಡೋದು ನಾನು. ಇವಾಗ ಉಳಿದ ಡಬ್ಬ ಮತ್ತು ನಾನು ಯೂಸ್ ಮಾಡದ ಪಾತ್ರೆ ಎಲ್ಲ ಒಳಗಡೆ ಇಡ್ತಾ ಇದ್ದೇನೆ. ಇದು ಸ್ವಲ್ಪ ಸ್ವಲ್ಪ ಯೂಸ್ ಮಾಡೋದು ಇದೆ, ಸ್ವಲ್ಪ ಸ್ವಲ್ಪ ನಾನು ಯೂಸ್ ಮಾಡೋದಿಲ್ಲ. ಹಬ್ಬ ಎಲ್ಲ ಇದ್ದರೆ ಮಾತ್ರ ಯೂಸ್ ಮಾಡೋದು. ಇವಾಗ ಅದನ್ನೆಲ್ಲ ಇಡ್ತೀನಿ. ಇದರಲ್ಲಿ ಇಡೋದು ನಾನು ಯಾವುದು ಯೂಸ್ ಮಾಡೋದಿಲ್ಲ. ಏನಾದರೂ ಹಬ್ಬ ಬಂದರೆ ಮಾತ್ರ ಯೂಸ್ ಮಾಡೋದು, ಇಲ್ಲಾಂದರೆ ನಾನು ಯೂಸ್ ಮಾಡೋದಿಲ್ಲ ಆ ಪಾತ್ರೆ ಎಲ್ಲ. ಇಲ್ಲಿ ಆದರೆ ನಾನು ಯೂಸ್ ಮಾಡ್ತೇನೆ. ಚಿಕ್ಕ ಚಿಕ್ಕ ಫಂಕ್ಷನ್ ಅಥವಾ ನಾನು ಡೈಲಿ ಯೂಸಿಗಲ್ಲಿ ಇಲ್ಲಿಂದ ಪಾತ್ರೆ ತೆಗಿತೇನೆ. ಇವಾಗೆಲ್ಲ ರೆಡಿ ಮಾಡಿ ಆಯಿತು. ಇವಾಗ ಗ್ರೈಂಡರ್ ಮಿಕ್ಸಿ ಎಲ್ಲ ತಂದು ಮೇಲ್ಗಡೆ ಇಡ್ತಾ ಇದ್ದೇನೆ. ಇಲ್ಲಾದರೆ ಕೆಳಗಡೆ ಇಟ್ಟರೆ ಗಡಿ ಮೇಲೆ ಇಡಬೇಕಲ್ಲ, ಅದಕ್ಕೆ. ಇವಾಗ ಕಿಚನೆಲ್ಲ ಕ್ಲೀನ್ ಆಯಿತು. ಮತ್ತು ಸ್ವಲ್ಪ ನೀರು ತುಂಬಿಸಿಟ್ಟಿದ್ದೇನೆ. ಒಂದೊಂದು ಸಲ ಬೆಳಿಗ್ಗೆ ನೀರು ಇರೋದಿಲ್ಲ, ಆವಾಗ ಬೇಕಾಗ್ತದೆ ನನಗೆ, ಅರ್ಜೆಂಟ್ ಬೇಕಾಗ್ತದಲ್ಲ ವಾಶ್ರೂಮಿಗೆ ಹೋಗುವಾಗಲ್ಲ, ಅದಕ್ಕೆ ಸ್ವಲ್ಪ ತುಂಬಿಸಿಡ್ತೇನೆ. ಮತ್ತು ಪಾತ್ರೆ ಎಲ್ಲ ಇದು ಮಾಡಿ ರೆಡಿ ಆಯಿತು. ಆವಾಗ ನನ್ನ ತಮ್ಮ ಲಿವರ್ ತಂದಿದ್ದ. ಬರೀ ಲಿವರ್ ಅಲ್ಲ, ಅದರ ಕಿಡ್ನಿ ಮತ್ತು ಮತ್ತೊಂದು ಗಿಝಾರ್ಡ್ ಅಂತ ಬರ್ತದಲ್ಲ, ಅದೆಲ್ಲ ಇತ್ತು. ಅದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಅದನ್ನು ಫ್ರೈ ಮಾಡುವ ಅಂತ. ಅದಕ್ಕೆ ಇವಾಗ ನಾನು ಅರಶಿನ ಹುಡಿ ಹಾಕಿದ್ದೇನೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು ಕರಿಬೇವು ಸೊಪ್ಪು, ಮತ್ತು ಮೈದಾ, ಮತ್ತು ಉಪ್ಪು, ಮತ್ತು ಸ್ವಲ್ಪ ಕರಿಮೆಣಸಿಂದು ಹುಡಿ, ಮತ್ತು ಮೆಣಸಿನ ಹುಡಿ ಇಷ್ಟು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಮತ್ತು ಇದಕ್ಕೆ ನಾನು ನೀರು ಹಾಕೋದಿಲ್ಲ, ಒಂದು ಫುಲ್ ಎಗ್ ಹಾಕಿದ್ದೇನೆ. ಎಗ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ಇವಾಗ ಮೈದಾ ಸಾಕಾಗೋದಿಲ್ಲ, ಅದಕ್ಕೆ ಮತ್ತೆ ಫಸ್ಟ್ ಇಷ್ಟು ಮಿಕ್ಸ್ ಮಾಡಿ ಆದಮೇಲೆ ಮತ್ತೆ ಸ್ವಲ್ಪ ಮೈದಾ ಹಾಕಬೇಕು, ಕೋಟಿಂಗ್ ಚೆನ್ನಾಗಿ ಹಿಡಿಬೇಕಲ್ಲ ಅದಕ್ಕೆ. ಮತ್ತು ಇದು ಜಾಸ್ತಿ ಎಣ್ಣೆಯಲ್ಲಿ ಇದು ಮಾಡಿದಾಗ ಹೊಡಿತದೆ, ಇದು ಎಣ್ಣೆಯಿಂದ ಸಿಡಿತದೆ. ಅದು ಜಾಗ್ರತೆಯಿಂದ ಫ್ರೈ ಮಾಡಬೇಕು. ಇವಾಗ ಸ್ವಲ್ಪ ಮಿಕ್ಸ್ ಎಲ್ಲ ಮಾಡಿ ಸ್ವಲ್ಪ ನಿಂಬೆಹಣ್ಣು ಕೂಡ ಹಾಕ್ತೇನೆ ನಾನು, ಒಂದು ಅರ್ಧ ಹಾಕ್ತೇನೆ, ಹುಳಿ ಎಲ್ಲ ಕರೆಕ್ಟಾಗಿರಲಿಕ್ಕೆ. ಇವಾಗ ನಿಂಬೆಹಣ್ಣು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಡ್ತೇನೆ ನಾನು ಮ್ಯಾರಿನೇಟ್ ಆಗಲಿಕ್ಕೆ. ಅದಾದಮೇಲೆ ನಾನು ಫ್ರೈ ಮಾಡ್ತೇನೆ. ಫ್ರೈ ಮಾಡಲಿಕ್ಕೂ ಹಾಗೆ ನಾನು ತುಂಬ ಎಣ್ಣೆ ಹಾಕೋದಿಲ್ಲ, ಸ್ವಲ್ಪ ಎಣ್ಣೆ ಹಾಕ್ತೇನೆ. ಯಾಕಂದರೆ ಅದು ಸಿಡಿಯುವಾಗ ಎಣ್ಣೆಲ್ಲ ಮೈಗೆ ರಟ್ತದೆ. ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತಾಯಿದ್ದೇನೆ. ಸ್ವಲ್ಪ ಹೊತ್ತು ನಾನು ಮುಚ್ಚಿಟ್ಟು ಫ್ರೈ ಮಾಡ್ತೇನೆ, ಯಾಕಂದರೆ ಬೇಯಬೇಕಲ್ಲ ಅದು. ಲಿವರ್ ಬೇಯ್ತದೆ, ಮತ್ತು ಅದು ಗಿಝಾರ್ಡ್ ಸ್ವಲ್ಪ ಲೇಟ್ ಆಗ್ತದಲ್ಲ. ಇವಾಗ ಇದು ಒಂದು ಸೈಡೆಲ್ಲ ಫ್ರೈ ಆಯಿತು. ಇವಾಗ ತಿರುಗಿಸಿ ಹಾಕ್ತಾ ಇದ್ದೇನೆ. ಇದು ಸಂಜೆ ನೈಟ್ ಊಟಕ್ಕೆ ನಾನು ಮಾಡ್ತಾ ಇರೋದು. ಇವಾಗ ಫ್ರೈ ಆಯಿತು, ರೆಡಿ ಆಯಿತು ಗಿಝಾರ್ಡ್ ಫ್ರೈ. ಒಂದು ಸಲ ಟ್ರೈ ಮಾಡಿ. ಕೆಲವರು ಇದು ತಿನ್ನೋದಿಲ್ಲ, ಕೆಲವರು ತಿಂತಾರೆ. ನನಗಿದು ಎರಡು ಕೂಡ ಇಷ್ಟ. ಕೆಲವರಿಗೆ ಇದು ಗಟ್ಟಿ ಅದು ಇಷ್ಟ ಇರೋದಿಲ್ಲ, ಗಿಝಾರ್ಡ್ ಇಷ್ಟ ಇರೋದಿಲ್ಲ. ಇದು ತಿಂದರೂ ಒಳ್ಳೆಯದು ತುಂಬ ಹೆಲ್ತಿಗೆ.